ಅಲ್ಲ ಎಷ್ಟು ಟೈಮ್ ಇವಾಗ 11 ಗಂಟೆ ಆಗೈತೆ. ಹೇಳು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾತ ಇವ್ರಿಗೆ. ಫಾಲೋ ಮಾಡು. ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾನು ಒಂಚೂರು ಬೇಕ್ರಿ ತಗೋಬೇಕು, ಹಾಲು ತಗೋಬೇಕಂತೆ ಮನೆಗೆ. ಹಾಲು ಮತ್ತು ಟೀ ಸೊಪ್ಪು ಎಲ್ಲ ತಗೋಬೇಕಂತೆ. ಬಂದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತೊಂದು ವಿಡಿಯೋ ಅಂದರೆ, ಇವತ್ತು ಡ್ಯೂಟಿ ರಜೆ ಇದೆ, ಅದಕ್ಕೋಸ್ಕರ ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತೊಂದು ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದ. ಈ ವಿಡಿಯೋನ ಫುಲ್ಲು ನೋಡಿ, ಆಮೇಲೆ ಯಾರು ಅರ್ಧಕ್ಕೆ ನಿಲ್ಸೋಕ್ಕೆ ಹೋಗಬೇಡಿ. ಫುಲ್ಲು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟು ನನಗೆ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಷ್ಟು ಇದು ಬರುತ್ತೆ. ಸಪೋರ್ಟ್ ಮಾಡಿ ದಯವಿಟ್ಟು. ಮೈಕ್ ಹಾಕಿದೆ, ಮೈಕಲ್ಲಿ ನಾನು ಡೈರೆಕ್ಟಾಗಿ ಮಾತಾಡಿದ್ದೆ, ಅದು ಮೈಕ್ ಯಾಕೋ ಚೆನ್ನಾಗಿಲ್ಲ, ವಾಯ್ಸು ಚೆನ್ನಾಗಿ ಕೇಳಿಸ್ತಿಲ್ಲ. ಅದಕ್ಕೋಸ್ಕರ ನಾನು ಓನ್ ವಾಯ್ಸ್ ಕೊಡ್ತಾಯಿದ್ದೀನಿ ಇವಾಗ ತಿರ್ಗಾ ವೀಡಿಯೋ ರೆಕಾರ್ಡ್ ಆದಮೇಲೆ. ನನ್ನ ಚಾನಲ್ ನೋಡಿ, ಇದು ಹೇಗಿದೆ ನೋಡಿ ವ್ಯೂ. ಬೆಳಗ್ಗೆ ಎದ್ದ ತಕ್ಷಣ ವ್ಯೂ ನೋಡಿ ಆ ಥರ ಇದೆ. ಅಲ್ಲಿ ನಮ್ಮ ಆಂಟಿನೂ ಬಟ್ಟೆ ಒಗಿತಾ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ. ಅವರು ಕೆಲ್ಸಕ್ಕೆ ಹೋಗ್ಬೇಕು. ಶನಿವಾರ ಇವತ್ತು ಅವ್ರಿಗೆ ರಜೆ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು ಅವರು. ಇನ್ನೇನಿಲ್ಲ ಹೇಳೋದು. ಬನ್ನಿ ಒಳಗೋಣ. ನಮ್ಮಮ್ಮ ಬಂದ ತಕ್ಷಣ ಸಿಲಿಂಡ್ರು ಖಾಲಿ, ನಾಷ್ಟ ಮಾಡಬೇಕಾಗಿತ್ತು. ಸಿಲಿಂಡ್ರು ಖಾಲಿ ಅಂದರು, ಅದಕ್ಕೋಸ್ಕರ ಸಿಲಿಂಡ್ರು ಚೇಂಜ್ ಮಾಡ್ತಾಯಿದ್ದೀವಿ. ಸಿಲಿಂಡ್ರು ಚೇಂಜ್ ಮಾಡಿ ಹಳೇದಕ್ಕೆ ಹೊಸದು ಹಾಕ್ತಾಯಿದ್ದೀವಿ. ಇವಾಗ ತುಂಬಿರೋದು ಹಾಕ್ತಾಯಿದ್ದೀವಿ. ನಮ್ಮ ರೂಮಲ್ಲಿ ಕವನಪುರ ಬಸಪ್ಪನ ಫೋಟೋ ಇತ್ತು ನೋಡಿ, ಬಾಸ್ ಫೋಟೋ. ಆಮೇಲೆ ಬೆಳಗ್ಗೆದೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈಚೆ ಕಡೆ ಅವರು ಹೊಲಕ್ಕೆ ತಗೋ, ಜಮೀನಿಗೆ ತಗೋ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ತೋರಿಸ್ತಿದ್ದೀನಿ. ನಮ್ಮ ಆಂಟಿ ಇನ್ನೂ ಬಟ್ಟೆ ಒಗಿತಾನೆ ಅವರೇ ಈಚೆ ಕಡೆ. ದೇವ್ರ ಪೇಮೆಂಟ್ ಬಿಡುವ ಮಾಡಪ್ಪ. ಪರಂಗಿಯನ್ನು ಕುಯ್ತಿದ್ದೆ ನಮ್ಮಮ್ಮ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಒಳ್ಳೇದು ಅಂದ್ಬಿಟ್ಟದು. ಹೇಳಮ್ಮ, ಬೆಳಗ್ಗೆ ಏನು ಅದು ಖಾಲಿ ಹೊಟ್ಟೆಲಿ ತಿಂದರೆ ಏನಾಯ್ತದೆ? ಹಾಲು ಹೊಟ್ಟೆಲಿ ತಿಂದರೆ ಏನಾಯ್ತದೆ ಹೇಳ. ಅದೇ ಏನು ಆಗೋದಿಲ್ಲ. ಹಾಲು ಹೊಟ್ಟೆಲಿ ತಿಂದರೆ ಜಂತುಳ ಏನಾದ್ರು ಇದ್ರೆ ಕಾಯಿಲೆ ವಾಸಿ. ಹಾಲು ಹೊಟ್ಟೆಲಿ ತಿಂದರೆ ಇದೆ ಶುಗರು, ಬಿ ಪಿ ಒಳ್ಳೆಯದು. ಅದಕ್ಕೆ ತಾನೇ ಯಾವಾಗ ಡೈಲಿ ತಿಂದು ಕಿತ್ಕೊಂಡ್ಬಂದು. ಪರಂಗಿ ಹಣ್ಣು ಕುಯ್ತು ನಮ್ಮಮ್ಮ, ತಿಂತಿದ್ದೀನಿ. ನಾನು ನಮ್ಮಮ್ಮ ನಮ್ಮ ಅಪ್ಪ 3 ಜನ ತಿಂದ್ಕೊಂಡು ನಮ್ಮ ಅಪ್ಪನ ಡ್ರಾಪ್ ಮಾಡಬೇಕಾಗಿತ್ತು. ಡ್ರಾಪ್ ಮಾಡೋಕ್ಕೆ ಹೋಗಬೇಕು ತಿಂದಾದ್ಮೇಲೆ. ಬೆಳಗ್ಗೆ ಹೊತ್ತು ನೀವು ಪರಂಗಿ ಹಣ್ಣು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಹಲೋ, ಕೆಳಗೋಗಿ ನಿಂತ್ಕೊಬೇಡ, ಬಾರಪ್ಪ. ಕೈ ತೊಳ್ಕೊಂಡು ನಾನು ನಮ್ಮ ಅಪ್ಪನ ಡ್ರಾಪ್ ಹಾಕ್ಬೇಕಾಯ್ತು. ಕೀ ಎತ್ಕೊಂಡು ಒಯ್ತಾಯಿದ್ದೀನಿ. ಕೆಳಗೆ ಬಂದೆ, ಗಾಡಿ ಎತ್ಕೊಂಡು ನಮ್ಮ ಅಪ್ಪನ ಬಿಡೋಕೆ ಒಯ್ತಾಯಿದ್ದೀನಿ. ಡ್ರಾಪ್ ಮಾಡಿಬಿಟ್ಟು ಹಾಲು ಮತ್ತು ಏನೋ ತರಬೇಕಂತೆ. ಬನ್ನಿ ಹೋಗೋಣ. ಅಪ್ಪನ್ನ ಕನಕಪುರ ಸರ್ಕಲ್ದವ್ರು ಡ್ರಾಪ್ ಆಗ್ತೆ ನೋಡಿ. ಕನಕಪುರಕ್ಕೆ ಹೋಗೋ ರೋಡು ಒಯ್ದವ್ರು ಆ ಕಡೆಗೆ ಬಸ್ಸೋದಕ್ಕೆ. ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾನು ಒಂಚೂರು ಬೇಕ್ರಿ ತಗೋಬೇಕು, ಹಾಲು ತಗೋಬೇಕಂತೆ ಮನೆಗೆ. ಹಾಲು ಮತ್ತು ಟೀ ಸೊಪ್ಪು ಎಲ್ಲ ತಗೋಬೇಕಂತೆ. ಬಂದು ಹೋಗೋಣ.
ಹಾಲು ತಗೊಂಡು ನಾನು ಬಂದಿದ್ದು ಕನಕಪುರ ಸರ್ಕಲ್ದಾಗಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇವತ್ತು ಶನಿವಾರ ಅಲ್ವಾ, ಕೈ ಮುಕ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಎದುರುಗಡೆ ಒಂದು ಕಲ್ಲು ಕಾಣಿಸ್ತೀವಿ ನೋಡಿ, ಅಲ್ಲಿ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದ ಕೈ ಮುಕ್ಕೊಂಡು ಅಲ್ಲಿ ಗುರುಗಳು ಅಲ್ಲೇ ನೋಡಿ ಬರ್ತೀನಿ ಅಂದರು. ಬಂದು ಪೂಜೆ ಮಾಡಿಕೊಟ್ರು, ಪ್ರಸಾದ ಕೊಟ್ಟರು, ತಿನ್ಕೊಂಡು ನಾನು ಮನೆ ಕಡೆಗೆ ಬಂದೆ. ಬರ್ತಿರೋದು ಅದು ನಾಶ ಮಾಡ್ಕೊಂಡು ಮೇಲ್ಗಡೆ ಯಾರ್ಯಾರು ಅಲ್ಲಿ ತಗೊಂಡು ಬಂದು ಹಂಗೆ ಬಾಸ್ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ನಿಮ್ಮ ಅತ್ತೆ ಬರ್ತೀನಿ ನೋಡಿ, ನಾಷ್ಟ ಮಾಡ್ಕೊ ಕೇಳೋಕ್ಕೆ. ನಾಷ್ಟ ಮಾಡ್ಕೊ ಬರ್ತೀನಿ ಕೇಳೋಕ್ಕೆ. ಬಿಸಿ ಬಿಸಿ ಅನ್ನ ಮತ್ತು ಚಿಕನ್ ಗೊಜ್ಜಾಮಿ ಚಾಪಿಸ್ಸು. ನಾಷ್ಟಕ್ಕೆ ಬೆಳಗ್ಗೆ ಅದೇನೇ ಮಾಡಿದ್ದು ನಮ್ಮಮ್ಮ. ನಾಷ್ಟ ಹಾಕ್ಸ್ಕೊಬಂದೆ, ನಾಷ್ಟ ಮಾಡ್ತಾಯಿದ್ದೀನಿ ಇವಾಗ. ಚಿದಾನಂದ ಇನ್ನೂ ಮದ್ಗೋ. ತಾತ ಎಲ್ಲಿ ಹೋಯ್ತು? ಬಾತ್ರೂಮ್ ಅಲ್ಲಿ ಒಳಗೆ ಹಿಂದೆ ಕಡೆ. ಚಿದಾನಂದ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಅಲ್ಲ, ಎಷ್ಟು ಟೈಮ್ ಇವಾಗ? 11 ಗಂಟೆ ಆಗೈತೆ. ಹಾಂ, ಕಾಲೇಜು ರಜನೆ ತರಲೆ ಹೊಡಿಬೇಡ. ಮನೆಗೆ ಹೋಗ್ಬಿಟ್ಟು ಅವನೇ ಕಾಲೇಜು ರಜಾ ಅಂತ ಅವನೇ. ನಮ್ಮ ತಾತ ಏನೋ ಮಾಡ್ತಾಯಿದ್ದು ನೋಡಿ. ತಾತ ಏನು ಮಾಡ್ತಾಯಿದ್ದಿ? ಹಾಂ, ಏನು ಮಾಡ್ತಾಯಿದ್ದಿ? ಯೂಟ್ಯೂಬ್ ಏನು ಮಾಡ್ತಿದ್ದಿ ತಾತ? ಅದೇ ಮಾಡ್ತಾವ್ರೆ. ಹಾಂ, ಅದಾ ಯೂಟ್ಯೂಬ್, ನಂದು ಯೂಟ್ಯೂಬ್ ಚಾನಲ್ ಐತಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಹೇಳು, ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳು ತಾತ ಇವ್ರಿಗೆ. ನಮ್ಮ ತಾತಂಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಅಂದೆ. ಅವ್ರಿಗೆ ಹೇಳಕ್ಕೆ ಬರ್ತಾಯಿಲ್ಲ. ರೋಜ್ ಅವರು ಖುಷಿ ಪಡ್ತಾವ್ರೆ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ. ನಮ್ಮ ತಾತಂದು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಯಾಕೆಂದರೆ ನಾನು ಕೆಲಸದಿಂದ ಬರೋದು ಲೇಟ್ ಆಯಿತು ಅಂದರೆ ಕೇಳ್ತಾನೆ ಇರ್ತಾರತ್ತೆ ನಮ್ಮ ಅಜ್ಜಿನ ಮತ್ತು ನಮ್ಮ ಆಂಟಿನ ಎಲ್ಲರೂ, ಯಾಕೆ ಕೆಲಸದಿಂದ ಇನ್ನೂ ಬರಲ್ಲ ಅಪ್ಪು ಬರಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ತಾತ ಅಂದರೆ ನನಗೂ ಇಷ್ಟ, ಅವ್ರಿಗೂ, ನನ್ನ ಮೊಮ್ಮಗಂದ್ರೆ ಅವ್ರಿಗೂ ಇಷ್ಟ. ವರ್ಕೌಟ್ ಮಾಡೋಕ್ಕೆ ಡಂಬಲ್ಸ್ ಮಾಡಿದ್ದೆ ನಾನು. ನಮ್ಮಮ್ಮ ನೋಡಿ ತಗೋಗಿ ಅಲ್ಲಿ ಬೀಸಾಕೈತೆ. ಅಲ್ಲಿ ಬೀಸಾಕೈತೆ ನೋಡಿ. ವರ್ಕೌಟ್ ಮಾಡೋ ಅಂತ ತಂದು ಇಲ್ಲ, ವರ್ಕೌಟ್ ಮಾಡೋ ಅಂತ ತಂದು ಇಲ್ಲಿಕ್ಕಿರೋ ತಗೋಗಿ ಹಿಂದೆ ಕಡೆ ಬಿಸಾಕೈತೆ. ಏನು ನಮ್ಮಮ್ಮ ನಾಶ ಆದಮೇಲೆ ಟೀ ಕಾಯಿಸ್ಕೊಡ್ತಾಯಿದ್ದೆ, ಬಿಸಿ ಬಿಸಿದು. ಮಳೆ ಬೇರೆ ಬಿದ್ದೈತೆ, ಅದಕ್ಕೋಸ್ಕರ ಟೀ ಕುಡಿಯೋದು ಬನ್ನಿ. ಟೀ ಕಾಯಿಸ್ತಾ ಇರೋದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಟೀ, ಶುಂಠಿ ಮತ್ತು ಮೆಣಸು ಹಾಕಿ ಟೀ ಮಾಡೈತೆ. ಕೆಂಬಳಿಗೆ ಮತ್ತು ನೆಗಡಿಗೆ ಎಲ್ಲದಕ್ಕೂ ಒಳ್ಳೇದದು. ಬಿಸಿ ಟೀ. ನಮ್ಮನೇಲಿ ಫೋಟೋ ಹಾಕಿದ್ದೀನಿ. ಫೋಟೋ ಫ್ರೇಮ್ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತದೆ ಯಾವ ಹಬ್ಬದ್ದು ಎಲ್ಲಿದು ಅಂತ. ಫೋಟೋ ಮೊನ್ನೊಬ್ಬ 2025 ಫೋಟೋ ಒಂದು ನೆನಪಿಗಿಲ್ಲ ಮನೆಯಲ್ಲಿರಲಿ ಅಂತ ಒಂದು ಫೋಟೋ ಮಾಡಿಸಿದ್ದೀನಿ. 1000 ರೂಪಾಯಿ ಖರ್ಚಾಗಿದ್ದು ಮಾಡ್ಸೋಕ್ಕೆ. ಅದಕ್ಕೋಸ್ಕರ ಮನೇಲಿ ಬಂದವರು ನೋಡ್ತಾರೆ, ನಮಗೂ ನೆನಪಿಗೆ ಇರ್ತದೆ ಅಂದ್ಬಿಟ್ಟು ಫೋಟೋ ಮಾಡಿಸೋದು ನೋಡಿ. ಕಾಣಿಸ್ತಿದೆ, ಅಲ್ಲೇ ಹನಿ ಆಗ್ತಾಯಿದೆ ನೋಡ್ತಾರೆ. ಅಮ್ಮ ಬಟ್ಟೆ ಹೋಗಿದ್ದೈತೆ. ನೋಡಿ ಮಳೆ ಹನಿತೈತೆ, ಆದ್ರೂ ಅಲ್ಲಿ ಅಸಾಮೇಸ್ತಾರೆ ಒಬ್ಬರು. ಇದೆಲ್ಲ ಸಿಟಿ ಸೈಡ್ ನೋಡೋಕ್ಕೆ ಸಿಗೋಲ್ಲ, ಹಳ್ಳಿ ಸೈಡ್ ಮಾತ್ರ. ಅದಕ್ಕೊಂದು ವೀಡಿಯೋ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋ ಮಾಡ್ತೀನಿ. ಧನ್ಯವಾದ ಎಲ್ಲರಿಗೂ. ನಮಸ್ಕಾರ. ಹೋಗ್ಯಾಮದಪ್ಪ.